ಆದುದೆಲ್ಲ ಒಳ್ಳೆಯದಕ್ಕೆ ಆಗಿದೆ, ಆಗುತ್ತಿರುವುದು ಒಳ್ಳೆಯದಕ್ಕೆ ಆಗುತ್ತಿದೆ, ಆಗಲಿರುವುದು ಅದೂ ಸಹ ಒಳ್ಳೆಯದೇ ಆಗಲಿದೆ. ರೋಧಿಸಲು ನೀನೇನು ಕಳೆದುಕೊಂಡಿರುವೆ? ಕಳೆದುಕೊಳ್ಳಲು ನೀನು ತಂದಿರುವುದಾದರೂ ಏನು? ನಾಶವಾಗುವುದಕ್ಕೆ ನೀನು ಮಾಡಿರುವುದಾದರೂ ಏನು? ನೀನು ಏನೇ ಪಡೆದಿದ್ದರೂ ಅದನ್ನು ಇಲ್ಲಿಂದಲೇ ಪಡೆದಿರುವೆ. ಯಾವುದು ನಿನ್ನ ಭಾಗ್ಯದಲ್ಲಿ ಇದೆಯೋ ಅದು ಸಿಕ್ಕೇ ಸಿಗುತ್ತದೆ. ಯಾವುದು ನಿನ್ನದಲ್ಲವೋ ಅದು ನೀ ಎಷ್ಟೇ ಪ್ರಯತ್ನಿಸಿದರೂ ಸಿಗಲಾರದು. ಚಿಂತೆ ಬಿಡು. ಜೀವನದಲ್ಲಿ ಬರುವುದೆಲ್ಲವನ್ನೂ ಬಂದಂತೆ ಸ್ವೀಕರಿಸು. ಹೌದಲ್ಲವೇ? ಸಿಗುತ್ತಿರುವುದಕ್ಕೆ ಚಿಂತಿಸಿ ಫಲವೇನು? ಯಾವುದು ನನ್ನದಲ್ಲವೋ ಅದು ಸಿಗಲು ಹೇಗೆ ಸಾಧ್ಯ? ಒಮ್ಮೆ ಕಣ್ಣು ಮುಚ್ಚಿ ಯೋಚಿಸಿ ನೋಡಿ, ನಿಮಗೇ ತಿಳಿಯುತ್ತದೆ. ಆಗ ಮನಸ್ಸು ಶಾಂತವಾಗುತ್ತದೆ. ಧೈರ್ಯವೆಂದರೆ ಜೀವನದಲ್ಲಿ ಬರುವುದೆಲ್ಲವನ್ನೂ ಸ್ವೀಕರಿಸಲು ಸಿದ್ಧವಾಗುವುದೇ. ಫಲದ ಚಿಂತೆ ಬಿಟ್ಟು ನೀನು ನಿನ್ನ ಕರ್ತವ್ಯವನ್ನು ಮನಸ್ಸಿಟ್ಟು ಮಾಡು. ಕರ್ತವ್ಯವನ್ನು ಮಾಡದೆ ತಪ್ಪಿಸಿಕೊಳ್ಳುವ ವಿಚಾರ ನಿನ್ನಲ್ಲಿ ಮೂಡದಿರಲಿ. ಕರ್ತವ್ಯವನ್ನು ಮಾಡುವುದೊಂದೇ ನಿನ್ನ ಕೆಲಸ. ಅದರ ಪ್ರತಿಫಲ ನನಗೆ ಬಿಡು. ಯಾರಾದರೆ ಫಲದ ನಿರೀಕ್ಷೆ ಬಿಟ್ಟು ಕರ್ತವ್ಯವನ್ನು ಶ್ರದ್ಧೆಯಿಂದ ಮಾಡುವರು, ಅವರಿಗೆ ಉತ್ತಮ ಫಲ ಖಂಡಿತವಾಗಿಯೂ ದೊರಕಿಸಿಕೊಡುತ್ತೇನೆ. ಬೇರೆಯವರ ತಪ್ಪು ಕಲ್ಪನೆ ಮತ್ತು ಮಾತುಗಳಿಗೆ ಕಿವಿಕೊಟ್ಟರೆ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತದೆ. ಇತರರು ಹೇಳುವ ಎಲ್ಲ ಮಾತುಗಳಲ್ಲಿ ಸತ್ಯಾಂಶವಿರುತ್ತದೆ ಎಂದು ಕುರುಡಾಗಿ ನಂಬಬೇಡ. ಇತರರು ಹೇಳುವ ಮಾತುಗಳನ್ನು ಕೂಲಂಕುಷವಾಗಿ ಅವಲೋಕಿಸಿ ಸತ್ಯಾಂಶ ತಿಳಿದು ನಿರ್ಧರಿಸುವುದು ಒಳ್ಳೆಯದು. ಆವೇಶ ಮತ್ತು ದುಡುಕುತನದಿಂದ ಅವರು ಹೇಳುವ ಮಾತುಗಳನ್ನು ನಂಬಿದರೆ ಜೀವನದಲ್ಲಿ ಪಶ್ಚಾತ್ತಾಪ ಪಡುವ ಸಂಭವವೇ ಹೆಚ್ಚು. ಅಧರ್ಮದಿಂದ ಶತ್ರುವು ಹಲವು ಬಾರಿ ಗೆಲ್ಲಬಹುದು, ಆದರೆ ಕರ್ಮ ಎದುರಾಗುವ ವೇಳೆಗೆ ಧರ್ಮ ಅವನನ್ನು ಸುಡಲು ಪ್ರಾರಂಭಿಸುತ್ತದೆ. ಅವನ ನಿರ್ನಾಮ ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಅಂತ್ಯಕಾಲದಲ್ಲಿ ಶರೀರವನ್ನು ಬಿಡುವಾಗ ಯಾವ ವಸ್ತು ವಿಷಯದ ಕುರಿತು ಚಿಂತಿಸುತ್ತೀಯೋ ಆ ಚಿಂತನ ಬಲದಿಂದ ಅದೇ ಗತಿಯನ್ನು ಪಡೆಯುತ್ತಾನೆ. ಅದಕ್ಕೆ ಮುಪ್ಪಿನ ಕಾಲದಲ್ಲಿ ಒಳ್ಳೆಯದನ್ನು ಯೋಚಿಸಬೇಕು. ಎಲ್ಲ ವಸ್ತು ವಿಷಯ ಮತ್ತು ವ್ಯಕ್ತಿಯ ಕುರಿತು ಮೋಹವನ್ನು ತ್ಯಜಿಸಿ ಭಗವಂತನ ಕುರಿತು ಧ್ಯಾನಿಸಿದಾಗ ಮುಕ್ತಿ ದೊರಕುವುದು. ಜನನ ಮರಣಗಳಾಚೆ ಹೋಗುವನು. ಒಬ್ಬರ ಸರಳ ಸ್ವಭಾವ ಅದು ಅವರ ಬಲಹೀನತೆ ಅಲ್ಲ, ದೌರ್ಬಲ್ಯವಲ್ಲ. ಪ್ರಪಂಚದಲ್ಲಿ ನೀರಿಗಿಂತ ಸರಳ ಯಾವುದೂ ಇಲ್ಲ, ಆದರೆ ಅದು ಅಷ್ಟೇ ವಿಶೇಷವೂ ಹೌದು. ಅದರ ಶಕ್ತಿ ಸಾಮರ್ಥ್ಯದ ಮುಂದೆ ಯಾವುದೂ ಸಮವಲ್ಲ. ನೀರಿನ ರಭಸಕ್ಕೆ ಎಲ್ಲವನ್ನೂ ಸೋಲಿಸುವ ಸಾಮರ್ಥ್ಯವಿದೆ. ನೀರು ಎಲ್ಲವನ್ನೂ ತನ್ನ ಒಡಲಾಳದಲ್ಲಿ ಸೇರಿಸಿಕೊಳ್ಳಬಲ್ಲದು. ಅದಕ್ಕೆ ಸರಳತೆ ಸೌಮ್ಯತೆ ದೌರ್ಬಲ್ಯವಲ್ಲ. ಸರಳತೆ ಸೌಮ್ಯತೆ ದೈಹಿಕವಾಗಿಯೂ ಮತ್ತು ಮಾನಸಿಕವಾಗಿಯೂ ಶಾಂತಿಯಿಂದ ಸಮಾಧಾನದಿಂದ ಇರುವ ಸ್ಥಿತಿ. ಮನಸ್ಸಲ್ಲಿ ಅಹಂಕಾರ ಗರ್ವ ಮದವೇರುವುದಕ್ಕೆ ಮುಂಚೆಯೇ ನಮ್ಮ ಆರಂಭಕ್ಕಿಂತ ಮೊದಲು ಏನಾಗಿದ್ದೆವು ಮತ್ತು ಅಂತ್ಯದ ನಂತರ ಏನಾಗುವೆವು ಎಂಬುದನ್ನು ಯೋಚಿಸಿ ಮೊದಲು ಮತ್ತು ನಂತರ ಸ್ಥಿತಿಯನ್ನು ಅರಿಯಬೇಕು. ಇದರಿಂದ ಆರಂಭ ಮತ್ತು ಅಂತ್ಯದ ನಡುವಿನ ಸ್ಥಿತಿ ಏನೆಂಬುದು ತಿಳಿಯುತ್ತದೆ. ಆಗಾಗ ಮನುಷ್ಯ ಈ ಪ್ರಜ್ಞೆಯಲ್ಲಿರಬೇಕು. ಇದುವೇ ಬ್ರಹ್ಮಜ್ಞಾನ. ತನ್ನನ್ನು ತಾನು ಅರಿಯುವುದು. ಅರಿತಾಗ ಅಹಂಕಾರದ ಮದದಿಂದ ಮುಕ್ತಿ ಪಡೆಯುವನು. ಅಹಂಕಾರವು ವ್ಯಕ್ತಿಯನ್ನು ನಾಶಪಡಿಸುತ್ತದೆ. ಚರಿತ್ರೆಯಲ್ಲಿ ನೋಡಿದಾಗ ಅಹಂಕಾರದಿಂದ ಮೆರೆದ ಯಾವ ವ್ಯಕ್ತಿಯ ಬದುಕು ಪ್ರಶಾಂತವಾಗಿ ಸಾಗಿಲ್ಲ, ಸಾಗುವುದೂ ಇಲ್ಲ. ಆರಂಭ ಮತ್ತು ಅಂತ್ಯದ ಅರಿವಿದ್ದರೆ ಸಾಕು. ಒಂದು ಬಾರಿ ಅರ್ಜುನ ನನ್ನನ್ನು ಕುರಿತು ಗೋಡೆಯ ಮೇಲೆ ಒಂದು ಸಂದೇಶ ಬರೆಯಬೇಕೆಂದು ಕೇಳಿದನು. ಆ ಸಂದೇಶ ಹೇಗಿರಬೇಕೆಂದರೆ, ಸಂತೋಷದಲ್ಲಿದ್ದಾಗ ಓದಿದರೆ
ದುಃಖವಾಗಬೇಕು ಮತ್ತು ದುಃಖದಲ್ಲಿದ್ದಾಗ ಓದಿದರೆ ಸಂತೋಷವಾಗಬೇಕು ಎಂದು. ಆಗ ನಾನು ಈ ರೀತಿ ಬರೆದೆನು, ಈ ಸಮಯ ಕಳೆದು ಹೋಗುತ್ತದೆ ಎಂದು. ಇದರ ಅರ್ಥ ನಮ್ಮ ಜೀವನದ ಯಾವುದೇ ಕ್ಷಣ ಶಾಶ್ವತವಾಗಿ ಇರುವುದಿಲ್ಲವೆಂದು. ಕಾಲಚಕ್ರವು ತಿರುಗುತ್ತಿದೆ. ಈ ಜೀವನದಲ್ಲಿ ನಿರಂತರವಾಗಿ ಚಲಿಸುತ್ತಿರುವುದು ಕೇವಲ ಸಮಯವೊಂದೇ. ಕಾಲಚಕ್ರವನ್ನು ಯಾರೂ ನಿಲ್ಲಿಸಲು ಸಾಧ್ಯವಿಲ್ಲ. ನಿನ್ನ ದುಃಖದ ಸಮಯವು ಶಾಶ್ವತವಾಗಿ ಇರುವುದಿಲ್ಲ. ಅದಕ್ಕಾಗಿ ಚಿಂತಿಸುತ್ತಾ ಕೊರಗುತ್ತಾ ನನ್ನ ಜೀವನವೆಲ್ಲ ದುಃಖವೇ ಎಂದು ವ್ಯಥೆಪಡಬೇಡ. ಹಾಗೆ ನಿನ್ನ ಸಂತೋಷದ ಸಮಯವು ಶಾಶ್ವತವಾಗಿ ಇರುವುದೆಂದು ಭ್ರಮೆಬೇಡ. ಹಾಗೆಂದು ಆತಂಕ ಗಾಬರಿ ಬೇಡ. ಯಾರು ಸುಖ ದುಃಖಗಳನ್ನು ಮೀರಿ ಸಂಯಮವನ್ನು ಕಾಪಾಡುವರೋ ಅವರು ಮಾತ್ರವೇ ಎಲ್ಲ ಸಮಯದಲ್ಲೂ ಒಂದೇ ಸ್ಥಿತಿಯಲ್ಲಿ ಇರುವರು. ದುಃಖಕ್ಕೆ ಕುಗ್ಗುವುದೂ ಇಲ್ಲ, ಸುಖಕ್ಕೆ ಹಿಗ್ಗುವುದೂ ಇಲ್ಲ. ಏಕೆಂದರೆ ಯಾವುದೂ ಶಾಶ್ವತವಾಗಿ ಇರುವುದಿಲ್ಲ. ಸುಖ ದುಃಖವನ್ನು ಸಮಾನವಾಗಿ ಸ್ವೀಕರಿಸುವುದೇ ನಿಜವಾದ ಮುಕ್ತಿ, ಮೋಕ್ಷ. ಆ ವ್ಯಕ್ತಿ ಮಾತ್ರ ನನ್ನನ್ನು ಸೇರುವನು. ನಾನು ನಿಮಗೆ ಫಲವನ್ನು ಕೊಡಲು ತಡಮಾಡಿದರೂ ತಾಳ್ಮೆಯಿಂದ ಇರು, ವಿಶ್ವಾಸದಿಂದ ಇರು. ಆದರೆ ಅನ್ಯಾಯ ಆಗುವುದಿಲ್ಲ. ತಡ ಆಗುವುದರ ಹಿಂದೆ ಅದ್ಭುತಗಳು ನಡೆಯುತ್ತವೆ. ತಾಳ್ಮೆಯಿಂದ ಕಾದು ನೋಡಬೇಕಷ್ಟೆ. ಯಾವುದೇ ಒಳ್ಳೆಯ ಕಾರ್ಯವಾಗಲಿ ಪ್ರಯತ್ನವೆಂಬುದು ಅಧಿಕವಾದರೆ ಹಣೆ ಬರಹವು ಶಿರವಾಗುತ್ತದೆ. ಇದು ನಿಶ್ಚಿತ. ಪ್ರಯತ್ನಿಸು, ನಿರಂತರ ಶ್ರಮಿಸು, ಆಗುವವರೆಗೂ ಧೈರ್ಯದಿಂದ ಮುನ್ನುಗ್ಗು. ಖಂಡಿತವಾಗಿಯೂ ಯಶಸ್ಸು ಸಿಕ್ಕೇ ಸಿಗುತ್ತದೆ. ಆತ್ಮವಿಶ್ವಾಸವಿರಲಿ, ಅಹಂಕಾರ ಬೇಡ. ನಾನು ಅನ್ನೋ ಸ್ಥೈರ್ಯವಿರಲಿ, ನಾನು ಮಾತ್ರವೇ ಎಂಬ ಭ್ರಮೆ ಬೇಡ. ಒಬ್ಬ ಒಳ್ಳೆಯ ವ್ಯಕ್ತಿಯಿಂದ ತಪ್ಪು ನಡೆದರೆ ಅವರನ್ನು ಕ್ಷಮಿಸಿ. ಏಕೆಂದರೆ ಒಂದು ವೇಳೆ ಮುತ್ತು ಕಸದಲ್ಲಿ ಬಿದ್ದರೂ ಅದು ಮೌಲ್ಯಯುತವಾಗಿಯೇ ಇರುತ್ತದೆ. ನೀವು ಜೀವನದಲ್ಲಿ ಯಶಸ್ವಿ ಆಗಬೇಕೆಂದರೆ ನೀವು ಜ್ಞಾನ ಮತ್ತು ಶಿಸ್ತನ್ನು ಬೆಳೆಸಿಕೊಳ್ಳಬೇಕು. ಜ್ಞಾನ ಮತ್ತು ಶಿಸ್ತುಗಳು ನಮ್ಮನ್ನು ಅನವಶ್ಯಕ ಸಮಸ್ಯೆಗಳಿಂದ ರಕ್ಷಿಸುತ್ತವೆ. ಜೀವನವು ಭವಿಷ್ಯದಲ್ಲಿ ಅಥವಾ ಭೂತಕಾಲದಲ್ಲಿ ಅಲ್ಲ, ಜೀವನವು ಈ ಕ್ಷಣದಲ್ಲಿದೆ. ಒಳ್ಳೆಯ ಕೆಲಸವು ಎಂದಿಗೂ ವ್ಯರ್ಥವಾಗುವುದಿಲ್ಲ. ಯಾವಾಗಲೂ ದೇವರಿಂದ ಪ್ರತಿಫಲಕ್ಕೆ ಒಳಪಡುತ್ತದೆ. ಮನಸ್ಸಿನ ಎಲ್ಲ ಆಸೆಗಳನ್ನು ತ್ಯಜಿಸಿ ತನ್ನಲ್ಲಿಯೇ ಸಂತೋಷವಾಗಿರುವ ಮಹಾಪುರುಷನನ್ನು ಶುದ್ಧ ಬುದ್ಧಿಯೆಂದು ಕರೆಯಲಾಗುತ್ತದೆ. ನೀವು ಶ್ರೇಷ್ಠರಾಗಲು ಬಯಸಿದರೆ ಉತ್ತಮವಾದ ಮತ್ತು ಧನಾತ್ಮಕವಾದ ಯೋಚನೆ ಮಾಡಿ. ಧೈರ್ಯದಿಂದ ಇರಿ, ಶಾಂತಿಯಿಂದ ಇರಿ, ಸಮಾಧಾನದಿಂದ ಇರಿ. ಖಂಡಿತವಾಗಿಯೂ ಎಲ್ಲವೂ ಒಳ್ಳೆಯದೇ ಆಗುತ್ತದೆ. ಇವೆಲ್ಲವುಗಳಲ್ಲಿ ನಿಮಗಿಷ್ಟವಾದ ಸೂಕ್ತಿಯನ್ನು ಕಾಮೆಂಟ್ ಮುಖಾಂತರ ತಿಳಿಸಿ. ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.